ಎನ್ಎಸ್ಒ, ಎಐಡಿಐಒ, ಎಐಎಂಎಸ್ಎಸ್ ಮತ್ತು ಎಐಕೆಕೆಎಂಎಸ್ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಉಳೇನೂರು ಗ್ರಾಮದಲ್ಲಿ ಸ್ವತಂತ್ರ ಸಂಗ್ರಾಮದ ಮಹಾನ್ ಕ್ರಾಂತಿಕಾರಿ ಭಗತ್ ಸಿಂಗ್ ರವರ ಜನ್ಮ ವರ್ಷಾಚರಣೆ ಪ್ರಯುಕ್ತ ಸಾರ್ವಜನಿಕ ಸಭೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಧಾರವಾಡ ಜನಜಾಗೃತಿ ಅಭಿಯಾನದ ಸಲಹೆಗಾರರಾದ ರಾಮಂಜನಪ್ಪ ಆಲ್ದಳ್ಳಿಯವರು ಮಾತನಾಡಿ, ವಿದ್ಯಾರ್ಥಿ ಯುವಜನರಲ್ಲಿ ಭಗತ್ ಸಿಂಗ್ರ ಆದರ್ಶಗಳನ್ನು ಬೆಳೆಸಬೇಕಿದೆ. ಶಿಕ್ಷಣ ಪಡೆದು ಉದ್ಯೋಗ ನಡೆಸುವ ಯುವಕರು ಇಂದು ಸ್ವಂತ ಅಪ್ಪ ಅಮ್ಮಂದಿರನ್ನು ನೋಡಿಕೊಳ್ಳದಿರುವಷ್ಟು ಸಣ್ಣ ಮೌಲ್ಯಗಳು ಸಹ ಮರೆಯಾಗುತ್ತಿವೆ. ಅಪ್ಪ ಅಮ್ಮನನ್ನು ವೃದ್ಧಾಶ್ರಮಕ್ಕೆ ಕಳಿಸುವ ಸಾಮಾಜಿಕ ಪರಿಸ್ಥಿತಿ ನಮ್ಮ ದೇಶದಲ್ಲಿದೆ. ಕೊಲೆ, ಅತ್ಯಾಚಾರ, ಹಿಂಸಾತ್ಮಕ ಘಟನೆಗಳು, ಜಾತಿ ಧರ್ಮದ ಸಮಸ್ಯೆಗಳು ಇಂದಿಗೂ ಜೀವಂತವಾಗಿವೆ. ಇದಕ್ಕೆ ಮೂಲ ಕಾರಣ ಇಂದು ಹೆಚ್ಚುತ್ತಿರುವ ಮೊಬೈಲ್ ಫೋನ್ ದುರ್ಬಳಕೆ ಮತ್ತು ಅದರ ಚಟಕ್ಕೆ ಬಲಿಯಾಗಿ ಮನುಷ್ಯ ಇಂದು ಆನ್ಲೈನ್ ಗೇಮಿಂಗ್ಗಳಿಗೆ ಬಲಿಯಾಗುತ್ತಿರುವುದು ಒಂದು ಕಡೆಯಾದರೆ, ಅಧಿಕಾರಕ್ಕೆ ಬಂದಿರುವ ಎಲ್ಲ ಸರ್ಕಾರಗಳು ಭಗತ್ ಸಿಂಗ್ರಂತ ಮಹಾನ್ ಕ್ರಾಂತಿಕಾರಿಗಳ ಬಗ್ಗೆ ಪಠ್ಯ ಪುಸ್ತಕದಲ್ಲಿ ಎಲ್ಲಿಯೂ ಅವರ ಕುರಿತು ತಿಳಿಸುವುದಿಲ್ಲ. ಬದಲಾಗಿ ಅಂಥ ಪಠ್ಯಗಳನ್ನು ತೆಗೆದುಹಾಕಲು ಮುಂದಾಗುತ್ತವೆ. ಭಗತ್ ಸಿಂಗ್ ಹುತಾತ್ಮರಾಗಿ 96 ವರ್ಷಗಳು ಕಳೆದರೂ ಸಹ ಅವರ ಸಮಾಜವಾದಿ ಭಾರತದ ಕನಸು ನನಸಾಗಿಲ್ಲ. ಇವತ್ತಿಗೂ ಸಮಾಜದಲ್ಲಿ ಮೇಲು ಕೀಳು, ಬಡವ ಶ್ರೀಮಂತ ಎಂಬ ಅಸಮಾನತೆ ಇದೆ. ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ಅತ್ಯಾಚಾರ ಮತ್ತು ದೌರ್ಜನ್ಯಗಳು ನಿಂತಿಲ್ಲ. ಯುವಕರಿಗೆ ಉದ್ಯೋಗ ನೀಡುತ್ತಿಲ್ಲ. ರೈತ ಕಾರ್ಮಿಕರ ಬದುಕು ಬದಲಾಗಿಲ್ಲ. ರಾಜಕಾರಣಿಗಳಾಗಿರ್ಬೋದು, ರಾಜಕೀಯ ಪಕ್ಷಗಳಾಗಿರ್ಬೋದು, ದೊಡ್ಡ ಮನುಷ್ಯರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಪ್ರಶ್ನೆ ಮಾಡಬೇಕು. ಎಲ್ಲಿ ಸರಿ ಇರ್ತದೆ, ಸರಿ ಇರ್ತಕ್ಕಂಥ ಸರಿ ಇದ್ದಂತ ಸರಿ ಮಾತನ್ನು ಹೇಳಿರ್ತಕ್ಕಂಥವ್ರು ಬಡವ ಆಗಿರ್ಬೋದು, ಹುಡುಗ ಆಗಿರ್ಬೋದು, ನಮ್ಮೂರವರಾಗಿರ್ಬೋದು, ಇನ್ನೊಂದೂರವರಾಗಿರ್ಬೋದು, ಸರಿ ಇದ್ದದ್ದನ್ನ ಸರಿ ಅಂತ ಹೇಳ್ಬೇಕು. ಇವತ್ತು ಅದೇ ದೊಡ್ಡ ಅಭಾವ ಆಗ್ಬಿಟ್ಟಿದೆ. ನಮಗೆ ಸತ್ಯ ತಿಳಿಯೋದಕ್ಕೆ ಬರೋದಿಲ್ಲ. ಮುಲಾಜಿಗಳು ಕೆಲಸ ಮಾಡ್ತೇವೆ. ನಮಗೆ ಗೊತ್ತಿಲ್ದೇನೆ ಒಂದೊಂದು ಪಕ್ಷಕ್ಕೆ ಅಂಟ್ಕೊಂಡ್ಬಿಟ್ಟಿರ್ತೀವಿ. ನಾವೆಲ್ಲರೂ ನಮಗೆ ಗೊತ್ತಿಲ್ದೇನೆ ಒಂದೊಂದು ಜಾತಿಗೆ ಅಂಟ್ಕೊಂಡ್ಬಿಟ್ಟಿರ್ತೀವಿ. ನಾವೆಲ್ಲರೂ ನಮಗೆ ಗೊತ್ತಿಲ್ದೇನೆ ಒಂದೊಂದು ಧರ್ಮಕ್ಕೆ ಅಂಟ್ಕೊಂಡ್ಬಿಟ್ಟಿರ್ತೀವಿ. ಅದಕ್ಕೆ ಹೇಳಿದ್ ನಾನು ಯೋಚನೆ ಮಾಡ್ರಿ. ನಾನು ಹುಟ್ಟೋದಕ್ಕಿಂತ ಮುಂಚೆ ಯಾವ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟುತ್ತೀನಿ ಗೊತ್ತಿದ್ದೀರಮ್ಮ ನನಗೆ. ನೀವಿರ್ತಕ್ಕಂಥವ್ರು ಯಾರು ಕೂಡ ಹುಟ್ಟೋದಕ್ಕಿಂತ ಮುಂಚೆ ಯಾವ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಗೊತ್ತಿತ್ತ ನಿಮ್ಗೆ? ಗೊತ್ತಿಲ್ಲ. ಬಹುಶಃ ಗೊತ್ತಿದ್ದು ಅರ್ಜಿ ಹಾಕೊಂಡ್ ಬರ್ತಾ ಇದ್ವಿ ಬ್ರಾಹ್ಮಣರ ಹೊಟ್ಟೆಯಲ್ಲಿ ಹುಟ್ಟಿಸು ಅಂತ ಹೇಳಿ, ಯಾಕಂದ್ರೆ ದೊಡ್ಡ ಕುಲ ಅಂತೇಳಿ. ಅಥವಾ ಅಂಬಾನಿ ಮನೆಯಲ್ಲಿ ಹುಟ್ಟಿಸು, ರೊಕ್ಕ ಶ್ರೀಮಂತ ಇರ್ತಾನೆ ಅಂತ. ಗೊತ್ತಿಲ್ವಲ್ಲ ನಮಗೆ. ಅರ್ಜಿ ಹಾಕೊಂಡು ಹುಟ್ಟಿದೀವ ನಾವು ಇಂಥ ಜಾತಿಯಲ್ಲಿ ಹುಟ್ಟಬೇಕು ಅಂತ. ಹುಟ್ಟು ಅನ್ನೋದು ಆಕಸ್ಮಿಕ, ಹೌದಾ ಇಲ್ಲೋ? ಹುಟ್ಟು ಅನ್ನೋದು ಆಕಸ್ಮಿಕ. ಆದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಊರಿನ ಶಾಲಾ ಮಕ್ಕಳು ಭಗತ್ ಸಿಂಗ್ ರವರ ಕುರಿತು ನೃತ್ಯಗಳನ್ನು ಮತ್ತು ಕ್ರಾಂತಿಕಾರಿ ಗೀತೆಗಳನ್ನು ಹಾಡಿದರು. ಘೋಷಣೆಯಲ್ಲಿ ಭಗತ ಸಿಂಗನೇ ಬದುಕಿರುವೆ ಪ್ರತಿ ರಕ್ತದಾನಿ ಕಣ ಕಣಗಳಲ್ಲಿ. ಭಗತ ಸಿಂಗನೇ ಬದುಕಿರುವೆ ಪ್ರತಿ ರಕ್ತದಾನಿ ಕಣ ಕಣಗಳಲ್ಲಿ. ನೀನು ಒಂದೇ ನುಡಿದಿದ್ದೆ ಇದು ಸ್ವತಂತ್ರವಲ್ಲ ವಿದ್ರೋಹ, ಸ್ವತಂತ್ರವಲ್ಲ ವಿದ್ರೋಹ, ಸ್ವತಂತ್ರವಲ್ಲ ವಿದ್ರೋಹ. ಮುಕ್ತಿಯಲ್ಲ ಇದು ನನ್ನವರೇ ಬಿಳಿಯರೊಂದಿಗೆ ಸಂಧಾನ, ಬಿಳಿಯರೊಂದಿಗೆ ಸಂಧಾನ, ಬಿಳಿಯರೊಂದಿಗೆ ಸಂಧಾನ. ಈ ಸುಳ್ಳಿನ ಕಥೆಯ ನಾಟಕದಲ್ಲಿ ಸಿಲುಕಿನವರೆಯ ರೈತರಲ್ಲಿ, ಸಿಲುಕಿನವರೆಯ ರೈತರಲ್ಲಿ, ಸಿಲುಕಿನವರೆಯ ರೈತರಲ್ಲಿ. ಸುಳ್ಳಿನ ಕಥೆಯ ನಾಟಕದಲ್ಲಿ ಸಿಲುಕಿನವರೆಯ ರೈತರಲ್ಲಿ, ಹತಾಶೆಯಲ್ಲಿ ಯುವ ಜನರಲ್ಲಿ. ಭಗತ ಸಿಂಗನೇ ಬದುಕಿರುವೆ ಪ್ರತಿ ರಕ್ತದಾನಿ ಕಣ ಕಣಗಳಲ್ಲಿ. ಕಾರ್ಯಕ್ರಮದ ವೇದಿಕೆಯಲ್ಲಿ ಊರಿನ ಹಿರಿಯರಾದ ಸೋಮಲಿಂಗಪ್ಪ, ಹೊನ್ನೂರಪ್ಪ, ರೈತ ಸಂಘಟನೆಯ ರಾಜ್ಯ ಮುಖಂಡರಾದ ಗೋವಿಂದ್, ಮಹಿಳಾ ಸಂಘಟನೆಯ ಮುಖಂಡರಾದ ವಿಜಯಲಕ್ಷ್ಮಿ, ವಿದ್ಯಾರ್ಥಿ ಸಂಘಟನೆಯ ಮುಖಂಡರಾದ ಮಹಾಂತೇಶ್ ಬೀಳೂರ್, ಯುವಜನ ಸಂಘಟನೆಯ ಮುಖಂಡರಾದ ಶರಣು ಪಾಟೀಲ್, ಸಿಂಧು, ಗಂಗರಾಜ್ ಅಲ್ಲಳ್ಳಿ, ದೊಡ್ಡಬಸವ, ಶಿವಪ್ಪ, ದೇವರಾಜ್, ಆಂಜಿನಪ್ಪ, ಬಸವರಾಜಪ್ಪ ಸೇರಿದಂತೆ ಊರಿನ ಎಲ್ಲ ವಿದ್ಯಾರ್ಥಿಗಳು, ಯುವಕರು, ಮಹಿಳೆಯರು
ಹಾಗೂ ರೈತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.